ತುಮಕೂರು ಸಂಕಾಪುರ ಬಳಿಯ ಲಿಂಕಿಂಗ್ ಕೆನಾಲ್ ಕಾಮಗಾರಿಗೆ ತಾತ್ಕಾಲಿಕ ಬ್ರೇಕ್ ನೀಡಲಾಗಿದೆ. ಪ್ರತಿಭಟನಾಕಾರರ ಉಗ್ರ ಹೋರಾಟಕ್ಕೆ ಮಣಿದ ಜಿಲ್ಲಾಡಳಿತ ಫೋನ್ ಮುಖೇನ ಹೋರಾಟ ಕೈಬಿಡುವಂತೆ ರೈತರಲ್ಲಿ ಜಿಲ್ಲಾಧಿಕಾರಿ ಮನವಿಯನ್ನ ಮಾಡಿದ್ದಾರೆ. ಸದ್ಯ ಸಂಕಾಪುರದಲ್ಲಿ ಪರಿಸ್ಥಿತಿ ಹೇಗಿದೆ ಎಂಬುದರ ಬಗ್ಗೆ ಸಂಪೂರ್ಣ ವರದಿಯನ್ನ ನೀಡಿದ್ದಾರೆ. ಎಸ್ ನೋಡಿ, ಅಲ್ಲಿ ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಯಿತು. ಇವತ್ತು ರೈತರು ಪೊಲೀಸರನ್ನೇ ಬಿಟ್ಟಿಲ್ಲ, ಅವರ ಜೊತೆಗೇನೆ ವಾಗ್ವಾದಕ್ಕಿಳಿದಿದ್ರು, ಅವರ ಜೊತೆಗೇನೆ ನೂಕಾಟ ತಳ್ಳಾಟ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಸ್ಗಳನ್ನು ತಂದಿದ್ರು ರೈತರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ. ಆಗ ಬಹಳಷ್ಟು ಆಕ್ರೋಶ ವ್ಯಕ್ತವಾಯಿತು. ಎಸ್, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಯೋಗೇಶ್ ಒಂದು ವರದಿಯನ್ನ ನೀಡಿದ್ದಾರೆ, ನೋಡ್ಕೊಂಡು ಬರೋಣ ಬನ್ನಿ. ಹೇಮಾವತಿ ಲಿಂಕಿಂಗ್ ಕೆನಾಲ್ ಯೋಜನೆ ತೀವ್ರ ಹೋರಾಟ ತೀವ್ರಗೊಂಡಿದೆ. ಇವತ್ತು ತುಮಕೂರಿನ ಜಿಲ್ಲೆ ಸಂಕಾಪುರದಲ್ಲಿ, ಗುಬ್ಬಿ ತಾಲೂಕಿನ ಸಂಕಾಪುರದಲ್ಲಿ ಸಾಕಷ್ಟು ರೈತರು ಬಂದಿರೋ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು. ಸಾವಿರಾರು ಜನರು ಈ ರೈತರು ಈ ಯೋಜನೆಯನ್ನು ನಿಲ್ಲಿಸಬೇಕು ಅಂತ ಪ್ರತಿಭಟನೆಗೆ ಬಂದಿದ್ದಾರೆ. ಇವತ್ತು ಏನು ಹಳ್ಳಿಗಳಿಂದ ಸಾವಿರಾರು ಜನರು ಇಲ್ಲಿ ಬಂದಿದ್ದಾರೆ. ಇಲ್ಲಿ ನಾಲೆಯ ಕಾಮಗಾರಿ ನಡೀತಾ ಇದೆ. ಆ ನಾಲೆಯ ಕಾಮಗಾರಿಗಳಿಗೆ ಬ್ಯಾರಿಕೇಡ್ಗಳನ್ನ ಹಾಕಾಗಿತ್ತು. ಬ್ಯಾರಿಕೇಡ್ಗಳನ್ನು ತಳ್ಳಿ ಮತ್ತು ಇಟಾಚಿ ಗ್ಲಾಸ್ ಹೊಡೆದು ಮತ್ತು JCB ಯಂತ್ರಗಳನ್ನು ಮತ್ತು ಏನು ಜನರೇಟರ್ಗಳನ್ನು ಸೇರಿದಂತೆ ಸಾಕಷ್ಟು ಕೈಗೆ ಸಿಕ್ಕ ವಸ್ತುಗಳನ್ನು ರೈತರು ಇಲ್ಲಿ ಹಳ್ಳಕ್ಕೆ ತಳ್ಳಿದ್ದಾರೆ. ಮತ್ತು ಪೊಲೀಸರು ಕೂಡ ಮನವಿ ಮಾಡ್ಕೊಂಡಿದ್ದಾರೆ ಶಾಂತಿ ರೀತಿ ವರ್ತಿಸಬೇಕು ಅಂತ. ಹಾಗಾಗಲೇ ತುಮಕೂರು ಜಿಲ್ಲಾಡಳಿತ ತಾತ್ಕಾಲಿಕವಾಗಿ ಕಾಮಗಾರಿನ ನಿಲ್ಲಿಸ್ತೀನಿ ಅಂತ ಹೇಳಿದೆ. ಆದರೆ ಈ ಹೋರಾಟಗಾರರು ಒಂದು ತಿಂಗಳು ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಡೆಡ್ಲೈನನ್ನು ಕೊಟ್ಟು ಒಂದು ತಿಂಗಳೊಳಗೆ ಕಾಮಗಾರಿ ನಿಲ್ಲಿಸಿಲ್ಲ ಅಂದರೆ ನಿರಂತರವಾಗಿ ಮತ್ತೆ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ನೋಡ್ಬೋದು, ಈ ವೇಳೆ ಒಂದಷ್ಟು ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಆಗಿ ಒಂದಷ್ಟು ಪೊಲೀಸರಿಗೂ ಕೂಡ ಗಾಯ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಒಟ್ಟಲ್ಲಿ ಇವತ್ತು ತಾತ್ಕಾಲಿಕವಾಗಿ ಈ ಒಂದು ಹೋರಾಟ ನಿಂತರೂ ಕೂಡ ಮುಂದಿನ ದಿನಗಳಲ್ಲಿ ಮತ್ತಷ್ಟು ತೀವ್ರತೆಯನ್ನು ಪಡ್ಕೊಳ್ಳುತ್ತೆ. ಕ್ಯಾಮರಾಮನ್ ಸೋಮಶೇಖರ್ ಅವರೊಂದಿಗೆ ಟಿ ಯೋಗೀಶ್, ಗ್ಯಾರಂಟಿ ನ್ಯೂಸ್, ತುಮಕೂರು.